ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನಿಮಗೆ ಸ್ಪೆಷಲ್ ಆಗಿರೋ ಮೀನು ಸಾರನ್ನ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಗಾಯ್ಸ್, ಆ್ಯಂಡ್ ತುಂಬ ಈಸಿ ಕೂಡ. ಯಾವುದೇ ರೀತಿ ಹೊರಗಡೆ ಮಸಾಲೆ ಆಗಲಿ ಹೊರಗಡೆ ಪೌಡರ್ ಆಗಲಿ ಬೇಡ, ಮನೆಯಲ್ಲೇ ನಾವು ಮಸಾಲೆನ ಪ್ರಿಪೇರ್ ಮಾಡಿಕೊಂಡು ಆರಾಮಾಗಿ ಸೂಪರಾಗಿ ಮಾಡ್ಬೋದು. ನಾನಿಲ್ಲಿ ಆಲ್ಮೋಸ್ಟ್ ಒಂದು 2 kg ಮೀನು ತೊಗೊಂಡಿದ್ದೀನಿ. ಸೊ ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ಮೊದಲಿಗೆ ಒಂದು ಪ್ಯಾನಿಗೆ 1 ಸ್ಪೂನಷ್ಟು ಸಾಸಿವೆ, ಆಮೇಲೆ 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, 1/4 ಸ್ಪೂನಷ್ಟು ಮೆಂತ್ಯ, ಅದಾದಮೇಲೆ 1-2 ಸ್ಪೂನಷ್ಟು ಧನಿಯಾಕಾಳು ಹಾಕ್ಕೊಂಡ್ಬಿಟ್ಟು ಇಲ್ಲಿ 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇಲ್ಲಿ 2 kg ಮೀನಿಗೆ ನಾನು ಇಷ್ಟು ಅಳತೆ ಹೇಳ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ಕೊಳ್ಳೋದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಸೊ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗೆಯೇ ಎಣ್ಣೆ ಏನೋ ಹಾಕೋದು ಬೇಡ, ಹಾಗೆ ಡ್ರೈ ಆಗಿ ಚೆನ್ನಾಗಿ ಹುರ್ಕೊಳ್ಳಿ, ಆಯಿತಾ? ಸೊ ಇದನ್ನು ಹುರ್ಕೊಂಡ್ಬಿಟ್ಟು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡಿ ಒಂದು ಪ್ಲೇಟಿಗೆ. ಮತ್ತು ಸೇಮ್ ಅದೇ ಪ್ಯಾನಿಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಆ್ಯಸ್ ಯೂಶ್ವಲ್ ಸ್ವಲ್ಪ ಮಸಾಲೆ ಐಟಮ್ಸ್ ಮಾಮೂಲಿ ನಾನ್ ವೆಜ್ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಮಾಮೂಲಿ ಇಲ್ಲಿ ನಾನು 1-2 ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, 1-2 ಟೊಮೆಟೊ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆಯಿತಾ? ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ, ಆಯಿತಾ? ಅದಾದಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಷ್ಟು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಇದನ್ನು ಸ್ವಲ್ಪ ತಾರಕ್ಕೆ ಬಿಟ್ಬಿಡಿ. ಆಮೇಲೆ ಇಲ್ಲಿ ನಾನು ರೂಪ್ಚಂದ್ ಮೀನು ಅಂದರೆ ಪಾಂಪ್ಲೆಟ್ಸ್ ಮೀನು, ಮಿನಿ ಪಾಂಪ್ಲೆಟ್ಸು ಅಂತ ಹೇಳ್ತಾರಲ್ಲ, ಸೊ ಆ ಥರ ಮೀನಿದು ಸುಮಾರು 2 kg ಅಷ್ಟಿತ್ತು. ಸೊ ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ 1 ಸ್ಪೂನಷ್ಟು ಉಪ್ಪು, ಆಮೇಲೆ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಹಾಗೆಯೇ ಕೈಯಲ್ಲಿ ಲೈಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಬಿಡಿ ಮೀನನ್ನ. ಈ ಥರ ಮಾಡಿಟ್ಕೊಂಡ್ರೆ ಮೀನಿಗೆ ಉಪ್ಪು ಖಾರ ಹಿಡಿಯುತ್ತೆ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಅದಕ್ಕೋಸ್ಕರ ಇವಾಗ ಮಸಾಲೆ ರುಬ್ಕೊಂಡು ಬಿಡೋಣ. ಮಾಮೂಲಿ ಜಾರಿಗೆ ಫಸ್ಟು ನಾವು ಹುರ್ಕೊಂಡ್ವಲ್ಲ ಧನಿಯಾಕಾಳು, ಸಾಸಿವೆ, ಜೀರಿಗೆ ಎಲ್ಲ, ಸೊ ಅದನ್ನೆಲ್ಲನೂ ಕೂಡ ಒಂದು ಜಾರಿಗೆ ಹಾಕ್ಕೊಂಡ್ಬಿಟ್ಟು ಫಸ್ಟ್ ಇದನ್ನು ಡ್ರೈ ಆಗಿ ಪುಡಿ ಮಾಡ್ಕೊಂಡ್ಬಿಡಿ, ಆಯಿತಾ? ಸೊ ಇದೆಲ್ಲ ಪುಡಿ ಆದಮೇಲೆ ಅದೇ ಜಾರಿಗೆನೇ ನಾವು ಮತ್ತೆ ಹುರ್ಕೊಂಡ್ವಲ್ಲ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲ, ಸೊ ಅದನ್ನೆಲ್ಲನೂ ಕೂಡ ಹಾಕ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಆಯಿತಾ? ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ, ಆಯಿತಾ? ಫೈನಾಗಿ ರುಬ್ಕೊಳ್ಬೇಕು, ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ರುಬ್ಕೊಳ್ಬೇಕು, ಅಂದರೆ ನುಣ್ಣಗೆ ರುಬ್ಕೊಳ್ಳಿ, ಆಯಿತಾ? ನಾನು ನಿಮ್ಗೆ ತೋರಿಸಿದ್ದೀನಿ ನೋಡಿ, ಆ ಥರ ನುಣ್ಣಿಗೆ ರುಬ್ಕೊಳ್ಳಿ. ನುಣ್ಣಗೆ ರುಬ್ಕೊಂಡಷ್ಟು ಮೀನು ಸಾರಿಗೆ ಸ್ವಲ್ಪ ಬಾಯಿಗೆ ಏನೂ ಸಿಗೋಲ್ಲ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಕೊಬ್ಬರಿ ತುರಿ ಇಲ್ಲ ಕಾಯಿ ತುರಿ, ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ಇಲ್ಲ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು. ಅದಾದಮೇಲೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ಳಿ. ಇಲ್ಲಿ ಯಾಕಂದರೆ 2 ಟೊಮೆಟೊನೂ ಹಾಕಿದ್ದೀನಿ, ಹುಣಸೆ ಹಣ್ಣು ಯಾಕೆ ಹಾಕ್ತಿದ್ದೀನಿ ಅಂದರೆ ಮೀನು ಸಾರು ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ, ಹುಳಿ ಉಪ್ಪು ಖಾರ ಎಲ್ಲ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ಸೊ ಮಸಾಲೆನ ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ಈ ಕಡೆ ದೊಡ್ಡ ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಆ್ಯಸ್ ಯೂಶಲು ಸ್ವಲ್ಪ ಸಾಸಿವೆ, ಆಮೇಲೆ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಆಮೇಲೆ ರುಬ್ಬಿದಂಥ ಮಸಾಲೆನ ಹಾಕ್ಕೊಂಡು ಆಮೇಲೆ ಅದಕ್ಕೆ ಸಾರಿಗೆ ತಕ್ಕಂತೆ ನೀರು, ಜಾಸ್ತಿ ನೀರು ಬೇಡ. ಇಲ್ಲಿ ನಾನು 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ 2 kg ಮೀನಿಗೆ, ಆಯಿತಾ? ಸ್ವಲ್ಪ ಮಾಡೋದಾದರೆ ಸ್ವಲ್ಪನೇ ಮಾಡಬೇಕು. ಸೊ ಅದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ಕಲ್ಲುಪ್ಪನ್ನ ಬಳಸ್ಕೊಳ್ಳಿ. ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಈ ಮಸಾಲೆ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಕುದಿಬೇಕು ಇದು, ಆಯಿತಾ? ಇದಕ್ಕೆ ಬೇಕಂದರೆ ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊಬೋದು, ಇಲ್ಲ ನಾರ್ಮಲ್ ಚಿಲ್ಲಿ ಪೌಡರ್ನು ಕೂಡ ಹಾಕ್ಕೋಬೋದು. ಒಂದು ಸ್ವಲ್ಪ ನೋಡ್ಕೊಳ್ಳಿ, ಖಾರ ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತು, ನಾನು ಸ್ವಲ್ಪ ನೋಡಿಕೊಂಡೆ, ಖಾರ ಇನ್ನೂ ಸ್ವಲ್ಪ ನನಗೆ ಬೇಕು ಅನಿಸ್ತು, ನಾವು ಯಾಕಂದರೆ ಖಾರ ಜಾಸ್ತಿ ತಿಂತೀವಿ, ಅದಕ್ಕೆ ನಾನು ಇನ್ನೊಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡೆ. ಅದಾದಮೇಲೆ ಒಂಚೂರು ಉಪ್ಪನ್ನು ಕೂಡ ಹಾಕ್ಕೊಂಡೆ, ಸ್ವಲ್ಪ ಸಪ್ಪೆ ಅನಿಸ್ತು ಅದಕ್ಕೆ. ಅದಾದಮೇಲೆ ಚೆನ್ನಾಗಿ ಕುದೀತಾ ಇರುವಾಗ ಕೂಡ ರುಚಿ ನೋಡಿಕೊಂಡೆ, ನನಗೆ ಇನ್ನೂ ಸ್ವಲ್ಪ ಉಪ್ಪು ಬೇಕು ಅನಿಸ್ತು. ನಾವು ಸ್ವಲ್ಪ ನಮ್ಮ ಮನೇಲಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಚೂರು ಉಪ್ಪು ಹಾಕ್ಕೊಂಡು ಲೈಟಾಗಿ ಚೆನ್ನಾಗಿ ಕುದಿಸ್ಕೊಂಡೆ. ಉಪ್ಪನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ಆಯಿತಾ? ಇದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಮೀನನ್ನು ಹಾಕ್ಕೊಳ್ಳಿ. ಲಾಸ್ಟಿಗೆ ಮಸಾಲೆ ಹಸಿ ವಾಸನೆ ಹೋಗಿ ಚೆನ್ನಾಗಿ ಕುದಿಬೇಕು 10ರಿಂದ 15 ನಿಮಿಷ. ಅದು ಚೆನ್ನಾಗಿ ಕೊತ ಅಂತ ಕುದಿಯುವಾಗ ಮೀನುಗಳನ್ನ ಒಂದೊಂದೇ ಮೇಲೆ ಹಾಕ್ಕೊಳ್ಬೇಕು.
ಆಯಿತಾ. ಅದಾದಮೇಲೆ ಜಾಸ್ತಿ ಅದನ್ನು ಕದಲಿಸೋಕೆ ಹೋಗಬಾರ್ದು. ಸೌಟಲ್ಲಿ ಲೈಟಾಗಿ ಇದು ಮಾಡಿ ಸಾಕು, ಲೈಕ್ ಲೈಟಾಗಿ ಮೀನನ್ನ ಉಲ್ಟಾ ಪಲ್ಟಾ ಮಾಡಿಕೊಂಡು ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷನೂ ಬೇಡ, 2 ನಿಮಿಷ ಸಾಕು. 2 ನಿಮಿಷ ಮುಚ್ಕೊಂಡ್ಬಿಟ್ರೆ ಮೀನು ಬೇಗ ಬೆಂದೋಗ್ಬಿಡುತ್ತೆ. ಸಾಕು, 2 ನಿಮಿಷ ಬೇಯಿಸ್ಬಿಟ್ರೆ ಸಾಕು. ನೋಡಿ ಆಲ್ಮೋಸ್ಟ್ ಮೀನು ಬೆಂದೋಗಿದೆ. ಇವಾಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ಬಿಟ್ರೆ ಮೀನು ಸಾರು ರೆಡಿ ಆಗೋಯ್ತು. ಇಷ್ಟೇ, ತುಂಬ ಸಿಂಪಲ್ಲು ಆ್ಯಂಡ್ ತುಂಬ ಈಸಿ. ಮಿಸ್ ಮಾಡಿದೆ ಒಂದು ಸತಿ ಈ ಥರ ಮೀನು ಸಾರನ್ನ ಟ್ರೈ ಮಾಡಿ. ಮೀನು ಸಾರು ಕೆಲವ್ರಿಗೆ ಮಾಡೋಕ್ಕೆ ಬರಲ್ಲ, ಅಂಥವ್ರು ಈ ಥರ ವೀಡಿಯೋಗಳನ್ನ ನೋಡಿ ಒಂದು ಸತಿ ಈ ಸಾಂಬಾರನ್ನ, ಎಸ್ಪೆಷಲಿ ಈ ಸಾಂಬಾರನ್ನ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಸೊ ಮಿಸ್ ಮಾಡಿದೆ, ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.